ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಲಾರ್ಜ್ ಇಂಟೆಸ್ಟೈನ್ ಮತ್ತು ಡೈಜೆಷನ್ ಇನ್ ಗ್ರಾಸ್ ಈಟಿಂಗ್ ಅನಿಮಲ್ಸ್, ಹುಲ್ಲನ್ನು ತಿಂತಕ್ಕಂತಹ ಪ್ರಾಣಿಗಳಲ್ಲಿ ಯಾವ ರೀತಿ ಡೈಜೆಷನ್ ಆಗುತ್ತೆ ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ನೋಡಿ, ಪೇಜ್ ನಂಬರ್ 18 ಈ ಚಿತ್ರದ ಮೇಲ್ಭಾಗದ ಪ್ಯಾರಾಯಿಂದ ಕಂಟಿನ್ಯೂ ಮಾಡಬೇಕು. ಸಿ, ದ ಗ್ರಾಸ್ ಈಸ್ ರಿಚ್ ಇನ್ ಸೆಲ್ಯುಲೋಸ್. ಗ್ರಾಸ್, ಹುಲ್ಲಿನಲ್ಲಿ ಏನು ತುಂಬ ಅಧಿಕವಾಗಿರುತ್ತೆ? ಸೆಲ್ಯುಲೋಸು ತುಂಬ ಅಧಿಕವಾಗಿರುತ್ತೆ. ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್. ಸೆಲ್ಯುಲೋಸ್ ಅನ್ನೋದೇನು? ಇದು ಒಂದು ವಿಧವಾದಂತಹ ಕಾರ್ಬೋಹೈಡ್ರೇಟ್ ಆಗಿದೆ. ಹಾಗೆ ಇನ್ ರುಮಿನೆಂಟ್ಸ್ ಲೈಕ್ ಎ ಕ್ಯಾಟಲ್, ಡೀರ್ ಎಕ್ಸೆಟ್ರಾ, ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮನ್ helps in digestion of cellulose. ಈ ಸಾಮಾನ್ಯವಾಗಿ ಈ ಕ್ಯಾಟಲ್, ಹಸುಗಳು ಮತ್ತೆ ಜಿಂಕೆ, ಮೊಲ ಈ ಥರ ಹುಲ್ಲುಗಳನ್ನು ತಿಂತಕ್ಕಂತಹ ಈ ರುಮಿನೆಂಟ್ಸ್, ಮೆಲುಕು ಹಾಕುವಂತಹ ಹುಲ್ಲನ್ನು ತಿಂತಕ್ಕಂತಹ ಇಂಥ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಸೆಲ್ಯುಲೋಸ್ ಹೇಗೆ ಡೈಜೆಷನ್ ಆಗುತ್ತೆ? ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮೆನ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಸೆಲ್ಯುಲೋಸ್. ಏನು, ಈ ಸೆಲ್ಯುಲೋಸ್ನ ಡೈಜೆಷನ್ ಮಾಡೋದಕ್ಕೆ ಬೇಕಾದಂತಹ ಬ್ಯಾಕ್ಟೀರಿಯಾಗಳು ಈ ರುಮೆನ್, ಈ ಪ್ರಾಣಿಗಳಲ್ಲಿ, ಅವುಗಳ ಜೀವಕೋಶಗಳಲ್ಲಿ ಅಂದರೆ ಅವುಗಳ ಜೀರ್ಣನಾಳಗಳಲ್ಲಿ ಏನಿರುತ್ತೆ? ಸೆಲ್ಯುಲೋಸನ್ನು ಜೀರ್ಣಿಸುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಇವುಗಳಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ರುಮೆನ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಸೆಲ್ಯುಲೋಸ್ ಕೊಟ್ಟಿದ್ದಾರೆ ನೋಡಿ. ಏನು, ಸೆಲ್ಯುಲೋಸನ್ನು ಜೀರ್ಣ ಮಾಡೋದಕ್ಕೆ ಬೇಕಾದಂತಹ ಬ್ಯಾಕ್ಟೀರಿಯಾಗಳು ಈ ಹುಲ್ಲು ತಿಂತಕ್ಕಂಥ ಪ್ರಾಣಿಗಳ ದೇಹದಲ್ಲಿರುತ್ತೆ. ಹಾಗಾಗಿ ಆ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ? ಸೆಲ್ಯುಲೋಸನ್ನು ಡೈಜೆಷನ್ ಮಾಡೋದಕ್ಕೆ, ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆನಾಟ್ ಡೈಜೆಸ್ಟ್ ಸೆಲ್ಯುಲೋಸ್. ಹಾಗೆ ಎಷ್ಟೊಂದು ಪ್ರಾಣಿಗಳು, ಹಾಗೆ ಮನುಷ್ಯನು ಅದರಲ್ಲಿ, ನಾವು ಹುಲ್ಲು ತಿಂದು ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗಲ್ಲ ಅಲ್ವಾ? ಸೊಪ್ಪು ಮೆತ್ತಗಿರೋಂಥ ಅದನ್ನು ತಿಂತೀವಿ. ಆದರೆ ಹಸುಗಳು ತಿಂತಕ್ಕಂತಹ ಹುಲ್ಲನ್ನು ಹ್ಯೂಮನ್ ಕೆನಾಟ್ ಡೈಜೆಸ್ಟ್ ಸೆಲ್ಯುಲೋಸ್. ಆ ಸೆಲ್ಯುಲೋಸ್ ಇರುತ್ತಲ್ಲ ಹುಲ್ಲಿನಲ್ಲಿ, ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆ ಹೇಳಿ? ಮನುಷ್ಯನಿಗೆ ಆ ಥರ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಆ ಥರ ಜೀರ್ಣಾಂಗ ವ್ಯವಸ್ಥೆ ನಮ್ಮಲ್ಲಿ ತಯಾರಾಗಿಲ್ಲ. ಹಸುಗಳು, ಹುಲ್ಲನ್ನು ತಿಂತಕ್ಕಂಥ ಎಲ್ಲ ಪ್ರಾಣಿಗಳಲ್ಲೂ, ಕುರಿ, ಕೋಳಿ, ಮೇಕೆ, ಹಸು, ಎಮ್ಮೆ, ರ್ಯಾಬಿಟ್ ಇರ್ಬೋದು ಅಥವಾ ಜಿಂಕೆ ಇರ್ಬೋದು, ಇವೆಲ್ಲವೂ ಅರ್ಥ ಆಯ್ತಾ? ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಅದರಲ್ಲಿ ಕೆಲವೊಂದು ಪ್ರಾಣಿಗಳು, ಈ ಎಷ್ಟೊಂದು ಪ್ರಾಣಿಗಳು ಹುಲ್ಲನ್ನು ತಿನ್ನಲ್ಲ ಅಲ್ವಾ? ಆ ಪ್ರಾಣಿಗಳಲ್ಲೂ ಸಹ, ಹಾಗೆ ಮನುಷ್ಯನಲ್ಲೂ ಸಹ ಈ ರೀತಿಯಾದ ಡೈಜೆಷನ್ ಮಾಡ್ಕೊಳ್ಳುವಂತಹ ಸೆಲ್ಯುಲೋಸ್ನ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅನಿಮಲ್ಸ್ ಲೈಕ್ ಆರ್ಸ್, ರ್ಯಾಬಿಟ್ ಎಕ್ಸೆಟ್ರಾ ಹ್ಯಾವ್ ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎ ಸೀಕಮ್. ಏನು, ಕುದುರೆ, ಮೊಲ ಈ ರೀತಿಯ ಪ್ರಾಣಿಗಳಲ್ಲಿ ದೊಡ್ಡದಾದಂತಹ, ಏನು, ನೀಳವಾದ ಸಂಚಿಯಂತಹ ಒಂದು ರಚನೆ ಇರುತ್ತೆ ಬಿಟ್ವೀನ್ ಈಸೋಫೇಗಸ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಈ ಕುದುರೆ ಮತ್ತು ಮೊಲ ಇಂತಹ ಪ್ರಾಣಿಗಳಲ್ಲಿ ಅವುಗಳ ಅನ್ನನಾಳ ಇರುತ್ತಲ್ಲ, ಈಸೋಫೇಗಸ್, ಅನ್ನನಾಳ ಮತ್ತು ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು, ಇವುಗಳ ಮಧ್ಯೆ ಏನಿರುತ್ತೆ? ಎ ಲಾರ್ಜ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಎ ಸೀಕಮ್. ನೀಳವಾದಂತಹ, ಉದ್ದುದು ದೊಡ್ಡ ನೀಳವಾದಂಥ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಅಂತೆ ನೀಳವಾದಂತಹ ಸಂಚಿ ಅಂತ ಒಂದು ರಚನೆ ಇರುತ್ತೆ. ಯಾವುದರ ಮಧ್ಯೆ? ಈ ಕುದುರೆ ಮತ್ತು ರ್ಯಾಬಿಟ್, ಇನ್ನು ಬೇರೆ ರೀತಿಯ ಪ್ರಾಣಿಗಳಲ್ಲಿ ಅನ್ನನಾಳ ಮತ್ತು ಸಣ್ಣ ಕರುಳಿನ ನಡುವೆ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದೇನು ಮಾಡುತ್ತೆ? ದ ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಡೈಜೆಸ್ಟೆಡ್ ಹಿಯರ್ ಬೈ ದ ಆಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ಸ್. ಇಂತಹ ಜೀವಿಗಳಲ್ಲಿ ಈ ಸೀಕಮ್ ಅಂತ ಏನು ಕರಿತೀವಿ, ಇವುಗಳ ಇಸೋಫೇಗಸ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ನಡುವೆ ಇದೆಯಲ್ಲ ಈ ಸೀಕಮ್ ಏನು ಮಾಡುತ್ತೆ? ಸೀಕಮ್ನಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ, ದ ಸೆಲ್ಯುಲೋಸ್ ಆಫ್ ದ ಫುಡ್ ಈಸ್ ಡೈಜೆಸ್ಟೆಡ್ ಹಿಯರ್. ಸೆಲ್ಯುಲೋಸ್ ಅವುಗಳು ಸಹ, ಈ ಕುದುರೆ ಮತ್ತು ಮೊಲ ಇವೆಲ್ಲ ಹುಲ್ಲನ್ನು ತಿನ್ನೋದು, ತರಕಾರಿಗಳನ್ನ ತಿನ್ನೋದು, ಅಂದರೆ ಹುಲ್ಲನ್ನು ಹೆಚ್ಚಾಗಿ ತಿನ್ನುತ್ತೆ ಅಲ್ವಾ? ಸೆಲ್ಯುಲೋಸ್ ಇರ್ತಕ್ಕಂತಹ ಆಹಾರ ಪದಾರ್ಥವನ್ನು, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಸೀಕಮ್ನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ ಬೈ ದ ಆ್ಯಕ್ಷನ್ ಆಫ್ ದ ಸರ್ಟನ್ ಬ್ಯಾಕ್ಟೀರಿಯಾ ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ಸ್. ಈ ಸೀಕಮ್ನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ? ಕೆಲವು ಬ್ಯಾಕ್ಟೀರಿಯಾಗಳು
ಈ ಕುದುರೆ ಮತ್ತು ಮೊಲ ತಿಂತಕ್ಕಂತಹ ಫುಡ್ನಲ್ಲಿರ್ತಕ್ಕಂಥ ಸೆಲ್ಯುಲೋಸ್ನ ಏನು ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ. ಆದರೆ ಇದು ಮನುಷ್ಯನಲ್ಲಿ ಕಂಡು ಬರೋದಿಲ್ಲ. ವಿಚ್ ಆರ್ ನಾಟ್ ಪ್ರೆಸೆಂಟ್ ಇನ್ ಹ್ಯೂಮನ್ಸ್. ಈ ರೀತಿಯ ಸೀಕಮ್ ಅಂತ ಏನು ಕರಿತೀವಿ, ಈ ರೀತಿಯಾದಂಥ ಒಂದು ರಚನೆ ನಮ್ಮ ಮನುಷ್ಯನಲ್ಲಿ ಇಲ್ಲದೆ ಇರೋದ್ರಿಂದ ಸೆಲ್ಯುಲೋಸನ್ನು ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಅಂದರೆ ಹಸುವಿನಲ್ಲೂ ಈ ಥರ ಇರುತ್ತೆ, ಕ್ಯಾಟಲ್ಗಳಲ್ಲೂ ಅದೇ ರೀತಿ ಬೇರೆ ಹುಲ್ಲನ್ನು ತಿಂತಕ್ಕಂತಹ ಕುದುರೆ, ಮೊಲ ಇಂತಹ ಪ್ರಾಣಿಗಳಲ್ಲೂ ಸೀಕಮ್ ಎಂಬ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬ್ಯಾಕ್ಟೀರಿಯಾಗಳಿದ್ದು ಆ ಬ್ಯಾಕ್ಟೀರಿಯಾಗಳು ಈ ಪ್ರಾಣಿಗಳು ತಿಂತಕ್ಕಂತಹ ಫುಡ್ನಲ್ಲಿ ಆಹಾರದಲ್ಲಿರುವಂತಹ ಸೆಲ್ಯುಲೋಸನ್ನು ಜೀರ್ಣ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಅದೆಲ್ಲಿರುತ್ತೆ ಸೀಕಮ್ಮು? ಈ ಪ್ರಾಣಿಗಳ ಕುದುರೆ ಮತ್ತು ಮೊಲ ಇವುಗಳ ಪ್ರಾಣಿಯ ಅನ್ನನಾಳ ಮತ್ತು ಸಣ್ಣ ಕರುಳಿನ ನಡುವೆ ದೊಡ್ಡ ನೀಳವಾದಂತಹ ರಚನೆಯ ಒಂದು ಸೀಕಮ್ ಎಂಬ ಜೀರ್ಣಾಂಗ ವ್ಯವಸ್ಥೆ ಇರುತ್ತೆ. ಆಯ್ತಾ? So far you have learnt about animals which possesses the digestive system, but there are many small organisms which do not have a mouth and digestive system. ಇಲ್ಲಿವರೆಗೂ ಏನು ಮಾಡಿದ್ವಿ? ಯು ಹ್ಯಾವ್ ಲಾರ್ನ್ಟ್ ಅಬೌಟ್ ಅನಿಮಲ್ಸ್ ವಿಚ್ ಪೊಸೆಸಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಯಾವ್ಯಾವ ಪ್ರಾಣಿಗಳಲ್ಲಿ ಯಾವ್ಯಾವ ಥರ ಜೀರ್ಣಾಂಗ ವ್ಯವಸ್ಥೆ ಇದೆ, ಅದು ಹೇಗೆ ಜೀರ್ಣಕ್ರಿಯೆಯನ್ನು ನಡೆಸುತ್ತೆ ಅಂತೇಳಿ ತಿಳ್ಕೊಂಡ್ರಿ. ಬಟ್ ದೇರ್ ಆರ್ ಮೆನಿ ಸ್ಮಾಲ್ ಆರ್ಗ್ಯಾನಿಸಮ್ಸ್ ವಿಚ್ ಡು ನಾಟ್ ಹ್ಯಾವ್ ಮೌತ್. ಅದೇ ರೀತಿ ಎಷ್ಟೊಂದು ಸೂಕ್ಷ್ಮವಾದಂತಹ ಜೀವಿಗಳಿದ್ದಾವೆ. ಅಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಕೆಲವಕ್ಕೆ ಮೌತ್, ಡು ನಾಟ್ ಹ್ಯಾವ್ ಮೌತ್ ಅಂತ, ಕೆಲವಕ್ಕೆ ಬಾಯೇ ಇಲ್ಲ, ಕೆಲವಕ್ಕೆ ಜೀರ್ಣಾಂಗ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ಮೇ ಇಲ್ಲ. ನಮ್ಮ ಕಣ್ಣಿಗೆ ಕಾಣದಂತಹ ಎಷ್ಟೊಂದು ಸೂಕ್ಷ್ಮಾಣು ಜೀವಿಗಳಿಗೆ ಬಾಯೂ ಸಹ ಇರಲ್ಲ, ಜೀರ್ಣಾಂಗ ವ್ಯವಸ್ಥೆನೂ ಇರಲ್ಲ, ಡೈಜೆಸ್ಟಿವ್ ಸಿಸ್ಟಮ್ಮು ಇರಲ್ಲ. ದೆನ್ ಹೌ ಡು ದೇ ಅಕ್ವೈರ್ ಆ್ಯಂಡ್ ಡೈಜೆಸ್ಟ್ ಫುಡ್? ಹಾಗಾದರೆ ಆ ಜೀವಿಗಳು ಯಾವ ರೀತಿ ಫುಡ್ಡನ್ನು ತಿನ್ನುತ್ತೆ, ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಆಹಾರವನ್ನು? ಇನ್ ದ ಸೆಕ್ಷನ್ ಬಿಲೋ ಯು ವಿಲ್ ಲರ್ನ್ ಅಂದರ್ ಇಂಟರೆಸ್ಟಿಂಗ್ ವೇ ಆಫ್ ಫುಡ್ ಇನ್ ಟೇಕಿಂಗ್. ನೆಕ್ಸ್ಟ್ ಈ ಪ್ಯಾರಾದಲ್ಲಿ ಯಾವ ರೀತಿ ಈ ರೀತಿಯಾದಂತಹ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಆಹಾರವನ್ನು ಇಂಟೇಕ್ ಮಾಡ್ಕೊಳುತ್ತೆ, ಆಹಾರ ಸೇವನೆ ಹೇಗೆ ಮಾಡುತ್ತೆ, ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೊಳುತ್ತೆ ಅನ್ನೋದನ್ನು ನೋಡೋಣ. ಸಿ 2.4 ನೋಡಿ, ಫೀಡಿಂಗ್ ಆ್ಯಂಡ್ ಡೈಜೆಷನ್ ಇನ್ ಅಮೀಬಾ. ಅಮೀಬಾದಲ್ಲಿ ಹೇಗೆ ಆಹಾರ ಸೇವನೆ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅಂತ. ಅಮೀಬಾ ಯಾವ ಜೀವಿಗೆ ಉದಾಹರಣೆ ಹೇಳಿ? ಏಕಕೋಶ ಜೀವಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲೇ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸಿಂಗಲ್ ಸೆಲ್ ಅಂದರೆ ಒಂದೇ ಒಂದು ಕೋಶದಿಂದ ಮಾಡಲ್ಪಟ್ಟಿರುವಂಥ ಜೀವಿಗೆ ಉದಾಹರಣೆ ಕೊಡಿ ಅಂದರೆ ಅಮೀಬಾ, ಯೂಗ್ಲಿನಾ, ಪ್ಯಾರಾಮಿಷಿಯಂ ಇವೆಲ್ಲವೂ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಗೆ ಎಕ್ಸಾಂಪಲ್ಲು. ಅದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲಿ ಇದು ಸಿಂಗಲ್ ಸೆಲ್ಡ್. ಆಯ್ತಾ? ಅಮೀಬಾ ಇಸ್ ಎ ಮೈಕ್ರೋಸ್ಕೋಪಿಕ್ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏಕಕೋಶ ಜೀವಿ ಅಂತೇಳಿ ಓದಿರ್ತೀರ ನೀವು 7th ಕ್ಲಾಸಲ್ಲೆಲ್ಲ. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮು, ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಈ ರೀತಿ. ಅಮೀಬಾ ಅನ್ನೋದೇನು ತುಂಬ ಸೂಕ್ಷ್ಮವಾದಂತಹ ಏಕಕೋಶ ಜೀವಿಯಾಗಿದೆ. ಫೌಂಡ್ ಇನ್ ಪಾಂಡ್ ವಾಟರ್. ಎಲ್ಲಿ ಕಂಡು ಬರುತ್ತೆ? ಇದೊಂದು ಕೊಳದ ನೀರಿನಲ್ಲಿ ಈ ಜೀವಿಗಳು, ಅಮೀಬಾದಂತಹ ಜೀವಿಗಳು ಕೊಳದ ನೀರಿನಲ್ಲಿ ಕಂಡು ಬರುತ್ತೆ. ಅಮೀಬಾ ಆಸ್ ಎ ಸೆಲ್ ಮೆಂಬ್ರೇನ್. ಅಮೀಬಾಕ್ಕೆ ಏನಿರುತ್ತೆ? ಕೋಶ ಪೊರೆ. ಅಮೀಬಾವು ಕೋಶ ಪೊರೆಯನ್ನ ಹೊಂದಿರುತ್ತೆ. ಅಮೀಬಾ ಹ್ಯಾವ್ ಎ ಸೆಲ್ ಮೆಂಬ್ರೇನ್. ಇದು ಅಮೀಬಾ ಚಿತ್ರ. ನೀವು ಯಾವ ಶೇಪ್ ಬರೀತೀರಾ ಅದೇ ಅಮೀಬಾ. ಅರ್ಥ ಆಯ್ತಾ? ಈಸ್ ಎ ಅಮೀಬಾ ಈಸ್ ಎ ಶೇಪ್ಲೆಸ್. ಇದಕ್ಕೆ ನಿರ್ದಿಷ್ಟವಾದ ಶೇಪ್ ಆಗಲಿ ಆಕಾರ ಆಗಲಿ ಇರಲ್ಲ ಅಮೀಬಾಗೆ. ಏನು? ಅಮೀಬಾ ಹ್ಯಾಸ್ ಎ ಸೆಲ್ ಮೆಂಬ್ರೇನ್, ಎ ರೌಂಡೆಡ್ ಡೆನ್ಸ್ ನ್ಯೂಕ್ಲಿಯಸ್ ಆ್ಯಂಡ್ ಮೆನಿ ಸ್ಮಾಲ್ ಬಬಲ್ ಲೈಕ್ ವ್ಯಾಕ್ಯೂಲ್ಸ್. ಏನೇನಿದೆ? ಅಮೀಬಾ ಕೋಶ ಪೊರೆಯನ್ನು ಹೊಂದಿದೆ, ಹಾಗೆ ದುಂಡಾದ ರೌಂಡೆಡ್ ಡೆನ್ಸ್ ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನು ಒಳಗೊಂಡಿದೆ. ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ. ಆ್ಯಂಡ್ ಮೆನಿ ಸ್ಮಾಲ್ ಬಬಲ್ ಲೈಕ್ ವ್ಯಾಕ್ಯೂಲ್ಸ್, ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಂತಹ ಅವಕಾಶದ ಕೋಶ ದ್ರವ್ಯಗಳಿದೆ ಅಮೀಬಾದ. ಈ ರೀತಿ ಬಬಲ್ಸ್ ಲೈಕ್ ವ್ಯಾಕ್ಯೂಲ್ಸ್ ಅಂದರೆ ಇಲ್ಲಿದೆ ನೋಡಿ, ವ್ಯಾಕ್ಯೂಲ್ಸ್ಗಳು ಈ ಥರ ಬ್ಲೂ ಕಲರಲ್ಲಿ ಇದೆಯಲ್ಲ, ಸಣ್ಣ ಸಣ್ಣ ಗುಳ್ಳೆಗಳಂತಿರುವಂತಹ ಅವಕಾಶದಲ್ಲಿ, ಅಮೀಬಾದ ಅವಕಾಶಗಳಲ್ಲಿ ಈ ವ್ಯಾಕ್ಯೂಲ್ಸ್ಗಳು ಕಂಡುಬರುತ್ತೆ. ವ್ಯಾಕ್ಯೂಲ್ಸ್ ಅಂದರೆ ಕೋಶ ದ್ರವ್ಯ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ವ್ಯಾಕ್ಯೂಲ್ಸ್ ಇನ್ ದ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂದರೆ ಕೋಶದ್ರವ್ಯ. ಕೋಶದ್ರವ್ಯ ಅಂದರೆ ನೀರಿನಂತಹ ತೆಳುವಾದ ವಸ್ತು ಅಮೀಬಾದ ಒಳಭಾಗದಲ್ಲಿ ಇಲ್ಲೆಲ್ಲ ಡಾಟ್ ಇದೆಯಲ್ಲ, ಇಲ್ಲೆಲ್ಲ ಇರುತ್ತೆ. ಅದರೊಳಗಡೆ ಈ ಗುಳ್ಳೆ ಆದಂತಹ ದುಂಡಾದ ಈ
ವ್ಯಾಕ್ಯೂಲ್ಸ್ಗಳು, ಅವಕಾಶಗಳು ಕಂಡುಬರುತ್ತೆ. ಅರ್ಥ ಆಯ್ತಾ? ಅಮೀಬಾ ಕಾನ್ಸ್ಟೆಂಟ್ಲಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಪೊಸಿಷನ್. ಅಮೀಬಾ ಅದಕ್ಕೆ ಯಾವಾಗ ಬೇಕೋ ಆವಾಗ ತನ್ನ ಆಕಾರ, ಶೇಪ್ ಅಂದರೆ ಆಕಾರ, ಮತ್ತು ಪೊಸಿಷನ್ ಅದರ ಜಾಗವನ್ನು ಬದಲಾಯಿಸ್ತಿರುತ್ತಂತೆ. ಅದು ಒಂದೇ ಕಡೆ ಇರಲ್ಲ, ಮತ್ತು ಅದರ ಶೇಪನ್ನು ಒಂದೇ ಥರ ಅದು ಇಟ್ಕೊಳ್ಳಲ್ಲ. ಅದು ಹೇಗೆ ಚಲಿಸುತ್ತೆ ಅದಕ್ಕೆ ತಕ್ಕಂಗೆ ಅದರ ಆಕಾರನೂ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದು ಮೂಮೆಂಟ್ ಆಗ್ತಿದ್ದಾಗ ಅದು ಯಾವ ಶೇಪ್ ಆದ್ರೂ ಬರ್ಬೋದು, ಈ ಶೇಪ್ ಆದ್ರೂ ಬರ್ಬೋದು, ಈ ಶೇಪ್ ಆದರೂ ಬರ್ಬೋದು. ಆಯ್ತಾ? ಈ ಥರ ಯಾವ ಶೇಪ್ ಆದರೂ ಬರ್ಬೋದು. ಸೊ ಅಮೀಬಾ ಕಾನ್ಸ್ಟೆಂಟ್ಲಿ ಚೇಂಜಸ್ ಇಟ್ಸ್ ಶೇಪ್ ಆ್ಯಂಡ್ ಪೊಸಿಷನ್. ಇಟ್ ಪುಷಸ್ ಔಟ್ ಒನ್ ಆರ್ ಮೋರ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಕಾಲ್ಡ್ ಎ ಸೂಡೋಪೋಡಿಯಾ. ಏನು? ಬೆರಳಿನ ಆಕಾರದ ರಚನೆಯನ್ನ ಇದು ಹೊರ ಹಾಕುತ್ತೆ. ಇಲ್ಲಿದೆ ನೋಡಿ, ಈ ರೀತಿ ಈ ರೀತಿ ಬೆರಳಿನ ಆಕಾರದ ರಚನೆಯನ್ನ ಹೊಂದಿರ್ತಕ್ಕಂಥ ಈ ಅಮೀಬಾದ ಈ ರಚನೆಗೆ ಏನಂತ ಕರೀತಾರೆ? ಸೂಡೋಪೋಡಿಯಾ. ಸೂಡೋಪೋಡಿಯಾ ಅಂದ್ರೆ ಮಿಥ್ಯ ಪಾದಗಳು ಅಂತೇಳಿ. ಮಿಥ್ಯ ಅಂದ್ರೆ ಸುಳ್ಳು, ಇಸ್ ಎ ಆರ್ ಫಾಲ್ಸ್ ಫೀಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಫಾಲ್ಸ್ ಫೀಟ್ ಅಂದ್ರೆ ಮಿಥ್ಯ ಪಾದಗಳು, ಅಂದ್ರೆ ಸುಳ್ಳು ಪಾದಗಳು ಅಂತ. ಅಂದ್ರೆ ಯಾಕೆ ಸುಳ್ಳು ಪಾದಗಳು ಅಂತ ಕರೀತಾರೆ ಅಮೀಬಾಗೆ? ಅವುಗಳ ಪಾದಗಳು ಅದು ಚಲನೆ ಮಾಡೋದು ನಮ್ಮ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ಯಾವುದ್ರ ಮೂಲಕ ಚಲಿಸುತ್ತೆ ಅಂತ, ಅದ್ರ ಕಾಲುಗಳಿದೆಯೋ ಅಥವಾ ಕಾಲುಗಳಿಲ್ವೋ ಏನು ಕಾಣಲ್ಲ. ಹಾಗಾಗಿ ಅದು ನಮಗೆ ಕಾಣೋದಿಲ್ವಲ್ಲ, ಹಾಗಾಗಿ ಅದನ್ನು ಮಿಥ್ಯ ಪಾದಗಳು, ಸೂಡೋಪೋಡಿಯಾ ಅಂತೇಳಿ ಕರೀತಾರೆ. ದ ಅಮೀಬಾದ ಚಲನಾಂಗ ಯಾವುದು? ಸೂಡೋಪೋಡಿಯಾ. ಫಾಲ್ಸ್ ಫೀಟ್ ಅಂತ ಕರೀತಾರೆ. ಫಾರ್ ದ ಮೂಮೆಂಟ್ ಆ್ಯಂಡ್ ಕ್ಯಾಪ್ಚರ್ ದ ಫುಡ್. ಇದನ್ನ ಈ ರೀತಿ ಅದು ಈ ರೀತಿ ಚಲಿಸೋದ್ರ ಮೂಲಕ ಏನು ಮಾಡುತ್ತೆ? ಚಲಿಸೋಕ್ಕೆ, ಆಹಾರವನ್ನು ಹಿಡಿಯೋದಕ್ಕೆ ಈ ಸೂಡೋಪೋಡಿಯಾ ಎಂಬ ಬೆರಳಿನ ಆಕಾರದ ಈ ರಚನೆಯ ಮೂಲಕ ಏನು ಮಾಡುತ್ತೆ? ಆಹಾರವನ್ನ ಸೇವಿಸುತ್ತೆ. ನೋಡಿ, ಈ ಥರ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ. ಈ ಥರ ಇಲ್ಲಿ ಇಟ್ಕೊಳ್ತಿದೆ ನೋಡಿ, ಫಿಂಗರ್ ಲೈಕ್ ಪ್ರೊಜೆಕ್ಷನ್. ಈ ರೀತಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇರುತ್ತೆ. ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಇರುತ್ತೆ, ಇದನ್ನ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಆ ರೀತಿ ತನ್ನ ಹೇಗೆ ಎಲ್ಲಿ ಚಲಿಸುತ್ತೆ ಆಗ ಫುಡ್ ಇದೆ ಅಂದರೆ ಈ ಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ನ ತನಗೆ ಬೇಕಾದಂಥ ಆಕಾರ ಮಾಡಿಕೊಂಡು ಅದನ್ನ ಈ ರೀತಿ ಕವರ್ ಮಾಡ್ಕೊಳುತ್ತೆ. ಆಯ್ತಾ? ಇಟ್ ಪುಷಸ್ ಔಟ್ ಒನ್ ಆರ್ ಮೋರ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ಎ ಸೂಡೋಪೋಡಿಯಾ ಆರ್ ಫಾಲ್ಸ್ ಫೀಟ್ ಫಾರ್ ಮೂಮೆಂಟ್ ಆ್ಯಂಡ್ ಕ್ಯಾಪ್ಚರ್ ದ ಫುಡ್. ಈ ರೀತಿ ತನ್ನ ದೇಹದ ಮಿಥ್ಯಪಾದವನ್ನ ಬೆರಳಿನ ಆಕಾರದ ರಚನೆಯಾಗಿ ಮಾಡಿಕೊಂಡು ಆಹಾರವನ್ನ ಹಿಡಿಯುತ್ತೆ. ಆಯ್ತಾ? ಸಿ ನೆಕ್ಸ್ಟ್. Amoeba feeds on some microscopic organisms. When it sends food, it pushes out pseudopodia around the food particles and engulf it. ಏನು ಅಮೀಬಾ? ಏನು ಸೂಕ್ಷ್ಮಾಣು ಜೀವಿಗಳನ್ನ. ಅಮೀಬಾ ಫೀಡ್ಸ್ ಆನ್ ಸಮ್ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್. ಅಮೀಬಾ ಏನನ್ನ ತಿನ್ನುತ್ತೆ? ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ತಿನ್ನುತ್ತೆ. ವೆನ್ ಇಟ್ ಸೆನ್ಸ್ ಫುಡ್, ಇಟ್ ಪುಷಸ್ ಔಟ್ ಸೂಡೋಪೋಡಿಯಾ ಅರೌಂಡ್ ದ ಫುಡ್ ಪಾರ್ಟಿಕಲ್ಸ್ ಆ್ಯಂಡ್ ಎಂಗಲ್ಫ್ ಇಟ್. ಏನು ಮಾಡುತ್ತೆ ಇದು? ಅದಕ್ಕೆ ಎಲ್ಲಿ ಫುಡ್ ಇದೆ ಅಂತ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲೆಲ್ಲೋ ಒಂದು ಫುಡ್ ಪಾರ್ಟಿಕಲ್ ಇದೆ. ಅರ್ಥ ಆಯ್ತಾ? ಆಗೇನು ಮಾಡುತ್ತೆ? ಇಟ್ ಸೆನ್ಸ್ ಫುಡ್, ಇಟ್ ಪುಷಸ್ ಔಟ್ ಸೂಡೋಪೋಡಿಯಾ. ಇದೆ ಅಲ್ವಾ ಮಿಥ್ಯಪಾದ, ಅದನ್ನ ಹೊರ ಹಾಕತ್ತಂತೆ. ಪುಷಸ್ ಔಟ್ ತನ್ನ ಸೂಡೋಪೋಡಿಯನ್ನ ಈ ರೀತಿ ಹೊರ ಹಾಕತ್ತೆ. ಅರ್ಥ ಆಯ್ತಾ? ಅದ್ರ ಸುತ್ತ ಕವರ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಎನ್ಗಲ್ಫ್ ಇಟ್. ಈ ರೀತಿ ಅದನ್ನ ಏನು ಮಾಡುತ್ತೆ? ಕ್ಯಾಚ್ ಮಾಡ್ಕೊಳ್ಳುತ್ತೆ. ಏನು ಮಾಡುತ್ತದು? ಈ ರೀತಿ ಅದನ್ನ ಎನ್ಗಲ್ಫ್, ಅದನ್ನ ಸುತ್ತುವರ್ಕೊಳ್ಳೋದು ಅಂತ. ಇಲ್ಲಿ ಫುಡ್ ಇದೆ ಅನ್ಕೊಳ್ಳಿ. ಇಲ್ಲಿ ಇದೇನ್ ಮಾಡುತ್ತೆ? ತನ್ನ ದೇಹದ ಇದು ಮಿಥ್ಯಪಾದಗಳು, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳುತ್ತೆ. ಈ ತರ ಗೊತ್ತಾಯ್ತಾ? ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನ ಕವರ್ ಮಾಡ್ಕೊಳುತ್ತೆ. ಆಗ ಅದನ್ನ ಒಳಗೆ ಎಳ್ಕೊಳುತ್ತೆ ಆ ಫುಡ್ ಅನ್ನ. ಅರ್ಥ ಆಯ್ತಾ? ಈ ರೀತಿ ದ ಫುಡ್ ಬಿಕಮ್ಸ್ ಟ್ರಾಪ್ಡ್ ಇನ್ ಫುಡ್ ವ್ಯಾಕ್ಯೂಲ್ಸ್. ಆಗ ಏನಾಗುತ್ತೆ? ಆಹಾರ ರಸದಾನಿಯಲ್ಲಿ ಬಂದಿ ಆಗುತ್ತೆ. ಇದ್ರೊಳಗಡೆಗೆ ಆಹಾರದ ಒಳಗಡೆ ಕೋಶದ್ರವ್ಯ ಇರುತ್ತಲ್ಲ, ಫುಡ್ ವ್ಯಾಕ್ಯೂಲ್ಸ್, ಆಹಾರ ರಸದಾನಿಗಳಿರುತ್ತಲ್ಲ, ಅಲ್ಲಿ ಏನಾಗುತ್ತೆ? ಅಲ್ಲಿ ಬಂದಿ ಆಗ್ಬಿಡುತ್ತೆ, ಒಳಗೆ ಸೇರ್ಕೊಂಡ್ಬಿಡುತ್ತೆ. ಈ ರೀತಿ ನೋಡಿ, ಇದನ್ನ ಫುಡ್ ಎಳ್ಕೊಳ್ಳುತ್ತೆ ಒಳಗಡೆ, ಫುಡ್ ಪಾರ್ಟಿಕಲ್ನ, ಅದು ಒಳಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇಲ್ಲೂ ಇದೆ ನೋಡಿ. ಡೈಜೆಸ್ಟಿವ್ ಜ್ಯೂಸಸ್ ಆರ್ ಸೆಕ್ರೀಟೆಡ್ ಇನ್ ಟು ದ ಫುಡ್ ವ್ಯಾಕ್ಯೂಲ್ಸ್. ಏನು? ಈ ಜೀರ್ಣರಸಗಳು, ಆಹಾರದಲ್ಲಿರ್ತಕ್ಕಂಥ ಜೀರ್ಣರಸ ಏನಾಗುತ್ತೆ? ರಸದಾನಿ ಒಳಗೆ ಸ್ರವಿಕೆ ಆಗುತ್ತೆ. ಡೈಜೆಸ್ಟಿವ್ ಜ್ಯೂಸ್ ಆರ್ ಸೆಕ್ರೀಟೆಡ್ ಇನ್ ಟು ದ ಫುಡ್ ವ್ಯಾಕ್ಯೂಲ್. ಫುಡ್ ವ್ಯಾಕ್ಯೂಲ್ಸ್ ಅಂದ್ರೆ ರಸದಾನಿಗಳು. ಜೀರ್ಣಕ್ರಿಯೆ ಮಾಡುವಂತಹ ಜೀರ್ಣರಸಗಳು ಈ ರಸದಾನಿಯಲ್ಲಿ ಸ್ರವಿಕೆ ಆಗುತ್ತೆ, ಅಲ್ಲಿ ಸೆಕ್ರೀಟ್ ಆಗುತ್ತೆ. ದೇ ಹ್ಯಾಕ್ಟ್ ಆನ್ ದ ಫುಡ್ ಆ್ಯಂಡ್ ಬ್ರೇಕ್ ಇಟ್ ಡೌನ್ ಇನ್ ಟು ಎ ಸಿಂಪ್ಲರ್ ಸಬ್ಸ್ಟೆನ್ಸಸ್. ಇದು ಯಾವ ರೀತಿ ವರ್ತಿಸುತ್ತೆ? ಆಹಾರ ಪದಾರ್ಥಗಳಿರುತ್ತಲ್ಲ, ಅದನ್ನ
ವಿಭಜಿಸಿ ಸರಳ ಪದಾರ್ಥಗಳನ್ನಾಗಿ ಮಾಡುತ್ತೆ. ಈ ಫುಡ್ ವ್ಯಾಕ್ಯೂಲ್ಸ್ ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ, ಈ ರಸದಾನಿ ಒಳಗಡೆ ಸೆಕ್ರೀಟ್ ಆಗಿ ಅದು ಇರ್ತಕ್ಕಂತಹ ಆಹಾರವನ್ನ ವಿಭಜಿಸಿ ಏನು ಮಾಡುತ್ತೆ, ಸರಳ ಪದಾರ್ಥಗಳನ್ನಾಗಿ ಪರಿವರ್ತಿಸುತ್ತೆ. ಗ್ರಾಜುಯಲಿ ದ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸರ್ವ್ಡ್. ಆ ರೀತಿ ಸರಳ ವಸ್ತುಗಳಾಗಿ ಪದಾರ್ಥಗಳಾಗಿ ಮಾಡಿದ್ಮೇಲೆ ಅದು ಹೀರಿಕೆ ಆಗುತ್ತೆ. ಗ್ರಾಜುಯಲ್ ಆಗೇನು, ಯೂಶುವಲಿ ಸಾಮಾನ್ಯವಾಗಿ ಈ ರೀತಿ ಡೈಜೆಸ್ಟ್ ಆದಂತಹ ಜೀರ್ಣಿಸಿದಂತಹ ಆಹಾರವು ಹೀರಿಕೆ ಆಗುತ್ತದೆ. ದ ಅಬ್ಸರ್ವ್ಡ್ ಸಬ್ಸ್ಟೆನ್ಸಸ್ ಆರ್ ಯೂಸ್ಡ್ ಫಾರ್ ಗ್ರೋತ್, ಮೇಂಟೆನೆನ್ಸ್ ಅಂಡ್ ಮಲ್ಟಿಪ್ಲಿಕೇಶನ್. ಈ ರೀತಿ ಹೀರಿಕೆ ಆದಂತಹ ಅಬ್ಸರ್ವ್ ಮಾಡ್ಕೊಂಡಂಥ ಫುಡ್ ಯಾವುದಕ್ಕೆ ಉಪಯೋಗ ಆಗುತ್ತೆ, ಅದರ ಬೆಳವಣಿಗೆಗೆ, ಹಾಗೆ ಅದರ ದೇಹದ ದುರಸ್ತಿಗೆ, ಮೇಂಟೆನೆನ್ಸ್ಗೆ, ಹಾಗೆ ಮಲ್ಟಿಪ್ಲಿಕೇಶನ್ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಂತೆ. ಮಲ್ಟಿಪ್ಲಿಕೇಶನ್, ಒಂದಿದ್ದಿದ್ದು 2, 2 ಇದ್ದಿದ್ದು 4, ಈ ರೀತಿ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಅಬ್ಸರ್ವ್ ಆದಂತಹ ಹೀರಿಕೆ ಆದಂತಹ ಆಹಾರವನ್ನು ಉಪಯೋಗಿಸ್ಕೊಳ್ಳುತ್ತೆ. ದ ಅನ್ಡೈಜೆಸ್ಟೆಡ್ ರೆಸಿಡ್ಯೂಸ್ ಆಫ್ ದ ಫುಡ್ ಇಸ್ ಎಕ್ಸ್ಪೆಲ್ಡ್ ಔಟ್ಸೈಡ್ ಆಫ್ ದ ವ್ಯಾಕ್ಯೂಲ್. ರಸದಾನಿಯ ಮೂಲಕ ಏನಾಗುತ್ತೆ, ಮತ್ತೆ ಬೇಡವಾದಂತಹ ಜೀರ್ಣವಾಗದೇ ಇರುವಂತಹ ಆಹಾರವು ಈ ರೀತಿ ಹೊರ ಬರುತ್ತೆ. ನೋಡಿ, ಡೈಜೆಸ್ಟೆಡ್ ವೇಸ್ಟ್, ಈ ರೀತಿ ಬೇಡವಾದಂತಹ ಆಹಾರ ಏನಾಗುತ್ತೆ, ವ್ಯಾಕ್ಯೂಲ್ಸ್ ಮೂಲಕನೇ, ರಸದಾನಿಯ ಮೂಲಕನೇ ಹೊರ ಬರುತ್ತೆ. The basic process of digestion of food and release of energy is the same in all animals. ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲೂ ನಡೀತಕ್ಕಂತಹ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಮತ್ತು ರಿಲೀಸ್ ಆಫ್ ಎನರ್ಜಿ, ಬಿಡುಗಡೆ ಆಗ್ತಕ್ಕಂಥ ಶಕ್ತಿ ಒಂದೇ ಥರನಾಗಿರುತ್ತೆ. ಎಲ್ಲ ಜೀವಿಗಳಲ್ಲೂ ಡೈಜೆಷನ್ ಅನ್ನೋದು, ಜೀರ್ಣಕ್ರಿಯೆ ಅನ್ನೋದು, ಜೀರ್ಣಶಕ್ತಿ ಅನ್ನೋದು ಒಂದೇ ರೀತಿ ಇರುತ್ತೆ. ಹಾಗೇನು ಅವುಗಳ ಜೀರ್ಣ ಆದ್ಮೇಲೆ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿಯು ಏಕರೂಪವಾಗಿರುತ್ತೆ, ಒಂದೇ ತರನಾಗಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳಲ್ಲೂ ಇದೇ ರೀತಿ ನಡೆಯುತ್ತೆ ಅಂತ ಅರ್ಥ ಆಯ್ತಾ? ಅಂದ್ರೆ ಬೇರೆ ಸಪ್ರೇಟ್ ಪ್ರಾಣಿಗಳ ಬಗ್ಗೆ ಅಧ್ಯಯನ ಏನ್ ಮಾಡೋದ್ ಬೇಡ, ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳಲ್ಲೂ ಈ ರೀತಿನೇ ನಡೆಯುತ್ತೆ. ಇನ್ ಎ ಲೇಟರ್ ಚಾಪ್ಟರ್ ಯು ವಿಲ್ ಲರ್ನ್ ಅಬೌಟ್ ದ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಬ್ಸರ್ವ್ಡ್ ಬೈ ದ ಇಂಟೆಸ್ಟೈನ್ ಟು ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ. ಆಹಾರದ ಜೀರ್ಣಕ್ರಿಯೆ ಹೇಗಾಗುತ್ತೆ, ಆ ಶಕ್ತಿ ಹೇಗೆ ಬಿಡುಗಡೆ ಆಗುತ್ತೆ ಎಲ್ಲ ಪ್ರಾಣಿಗಳಲ್ಲೂ ತಿಳ್ಕೊಂಡ್ವಿ. ಹಾಗಾದ್ರೆ ಆಹಾರ ದೇಹದ ಎಲ್ಲಾ ಭಾಗಗಳಿಗೆ ಹೇಗೆ ಹೀರಲ್ಪಡುತ್ತೆ, ಸಣ್ಣ ಕರಳಿನಿಂದ ಹೇಗೆ ಸಾಗಾಣಿಕೆ ಆಗುತ್ತೆ. ಇನ್ ದ ಲೇಟರ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಬ್ಸರ್ವ್ಡ್ ಬೈ ದ ಇಂಟೆಸ್ಟೈನ್. ಸಾಗಾಣಿಕೆ ಆದಂತಹ ಆಹಾರವು ಸಣ್ಣ ಕರಳು ಅಂದ್ರೆ ಕರುಳಿನ ಮೂಲಕ ದೇಹದ ಎಲ್ಲಾ ಬೇರೆ ಬೇರೆ ಭಾಗಗಳಿಗೆ, ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ, ದೇಹದ ಬೇರೆ ಬೇರೆ ಭಾಗಗಳಿಗೆ ಯಾವ ರೀತಿ ಸಾಗಣೆ ಮಾಡುತ್ತೆ ಅನ್ನೋದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ಡೈಜೆಷನ್ ಆಯ್ತು, ಜೀರ್ಣ ಆಯ್ತು, ಅದು ಹೀರಿಕೆ ಆಯ್ತು. ಹೀರಿಕೆ ಆದದ್ದು ದೇಹದ ಎಲ್ಲಾ ಭಾಗಗಳು ಯಾವ ರೀತಿ ಸಾಗಿಸುತ್ತೆ ಅನ್ನೋದನ್ನ ನೆಕ್ಸ್ಟ್ ಲೆಸನ್ ಅಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಇದಿಷ್ಟು ಈ ಲೆಸನ್ದು. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಅದನ್ನು ಹಾಕಿ. ಹಾಗೆ ಈ ಲೆಸನ್ನ ಕಂಪ್ಲೀಟ್ ವಿಡಿಯೋಸ್ ಬೇಕು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನ ಯಾವ್ದು ಹಾಕ್ತೀನಿ ಅಂದರೆ ಈ ಚಾನಲ್ ನಂದು ಈ ನೋಡ್ತಿರ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕಂಟಿನ್ಯೂಸ್ ಈ ಚಾಪ್ಟರ್ನ ಕಂಟಿನ್ಯೂಸ್ ವಿಡಿಯೋಸು ಎಕ್ಸ್ಪ್ಲನೇಷನ್ನು ವಿತ್ ಕ್ವಶನ್ ಆನ್ಸರ್ಸ್ ಎಲ್ಲ ಸಿಗುತ್ತೆ. ಅರ್ಥ ಆಯ್ತಾ? ಮತ್ತು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ ಏನಂದರೆ, ವಾಟ್ ಈಸ್ ಸೆಲ್ಯುಲೋಸ್, ಹೌ ಆರ್ಸ್ ರ್ಯಾಬಿಟ್ ಅನದರ್ ಅನಿಮಲ್ಸ್ ಡೈಜೆಸ್ಟ್ ದ ಫುಡ್, ಯಾವ ರೀತಿ ಡೈಜೆಸ್ಟ್ ಮಾಡುತ್ತೆ ಫುಡ್ನ. ಹಾಗೆ ರೈಟ್ ಎ ಶಾರ್ಟ್ ನೋಟ್ ಆನ್ ಅಮೀಬಾ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ. ಹಾಗೆ ವಾಟ್ ಈಸ್ ಸೂಡೋಪೋಡಿಯಾ, ಸೂಡೋಪೋಡಿಯಾ ಅಂದ್ರೆ ಏನು, ವಾಟ್ ಈಸ್ ಫುಡ್ ವ್ಯಾಕ್ಯೂಲ್ಸ್, ಫುಡ್ ವ್ಯಾಕ್ಯೂಲ್ಸ್ ಅಂದ್ರೆ ಏನು, ರೈಟ್ ಎ ಶಾರ್ಟ್ ನೋಟ್ ಆನ್ ಡೈಜೆಷನ್ ಇನ್ ಅಮೀಬಾ. ಅಮೀಬಾದಲ್ಲಿ ಜೀರ್ಣಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಒಂದು ಶಾರ್ಟ್ ನೋಟಲ್ಲಿ ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ನು. ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ಓದಿ, 2 or more ಟೈಮ್ಸ್ ಓದಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಹಾಗೆ ಮಸ್ಟ್ ಆಲ್ ಸ್ಟೂಡೆಂಟ್ಸ್ ಶುಡ್ ಬಿ
ರೀಡ್ ಒನ್ಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಇನ್ ದಿಸ್. ಈ ಪಾಯಿಂಟ್ಸ್ನ ಎಲ್ಲ ಸ್ಟೂಡೆಂಟ್ಸು ಓದಬೇಕು. ಈ ಲೆಸನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಪಾಯಿಂಟ್ಸಲ್ಲಿ ಕೊಟ್ಟಿರ್ತಾರೆ. ಹಾಗೆ ನಿಮ್ಗೆ ಎಷ್ಟೊಂದು ಕ್ವೆಶನ್ಸ್ಗೆ ಇಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಸೊ ಯು ಮಸ್ಟ್ ಆಲ್ ಸ್ಟೂಡೆಂಟ್ಸ್ ಶುಡ್ ಬಿ read in these points, and textbook reading is the better way of learning. ಚೆನ್ನಾಗಿ ಟೆಕ್ಸ್ಟ್ ಬುಕ್ನ ಓದಿ ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.